ನೀವಿಬ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ರೋ? ಮಕ್ಕಳು ಐಸ್ ಪೈಸ್ ಆಡೋ ಆಳ್ಗಳು ಅಂತ ತಿಳ್ಕೊಂಡ್ಬಿಟ್ಟಿದ್ರ? ಏನ್ ರಾಜ, ಏನ್ ನಿನ್ ಸಮಾಚಾರ? ಇವನ್ ಸ್ವೀಟ್ ಅಂಗಡಿಗೆ ಬಂದು 3 kg ಮೈಸೂರ್ ಪಾಕ್ ಹಾಕು, ನಮ್ ಭಾವನ್ಗೆ ಮೈಸೂರ್ ಪಾಕ್ ಅಂದ್ರೆ ತುಂಬಾ ಇಷ್ಟ ಅಂದಣ. ಮೈಸೂರ್ ಪಾಕ್ ತೂಕ ಆಗ್ತಾ ಇದ್ರೆ ಬೇಡ ಬೇಡ, ಮೈಸೂರ್ ಪಾಕ್ ಅಲ್ಲಿ ತುಂಬಾ ತುಪ್ಪ ಇದೆ, ನಮ್ ಭಾವನ್ಗೆ ಆಗಲ್ಲ ಅದು, ಲಾಡು ಹಾಕು ಅಂದಣ. ಸರಿ ಆಯ್ತು ಅಂತ ಲಾಡು ತೂಕ ಆಗ್ತಾ ಇದ್ರೆ ಲಾಡು ಬೇಡ ಮಿಕ್ಸರ್ ಹಾಕು ಅಂದಣ. ಮಿಕ್ಸರ್ ಕಟ್ಕೊಟ್ರೆ ಕಾಸೆ ಕೊಡ್ದಿರ ಓಡ್ ಬರ್ತಾವನೆ. ಇವನ್ ಹೇಳ್ತಾರ ದಿಟ್ವೇನ್ಲ? ಕರೆಕ್ಟ್ ಆಗಿ ಹೇಳವನೆ. ಓಹೋ, ಇಷ್ಟ ದಿವ್ಸ ರಾತ್ರಿ ಹೊತ್ತು ಕಳ್ತನ ಮಾಡ್ತಿದ್ದೆ, ಈಗ ಹಗಲ್ದವ್ರ ಶುರು ಮಾಡ್ಬಿಟ್ಟಿದ್ಯಾ? ಮರವಾದಿಂದ ಕಾಸು ಕೊಡ್ಲಾ? ನಾನೇ ಕೊಡ್ಲಿ? ಮತ್ತಿನ್ಯಾರು ಕೊಡ್ತಾರೆ? ಬಾವಾ, ನಾನು ಅವನ ಅಂಗಡಿಗೆ ಹೋಗಿ ಮೈಸೂರು ಪಾಕ್ ಕೇಳದ್ನ. ಮೈಸೂರು ಪಾಕ್ ಅಲ್ಲಿ ತುಪ್ಪ ಜಾಸ್ತಿ ಇರುತ್ತೆ, ತಿಂದ್ರೆ ನೀನ್ ನೆಗದು ಬಿದ್ದೋಗ್ತಿ ಅಂತ ಲಾಡು ಕೇಳದ್ನ. ಲಾಡು ಯಾಕೋ ಬೇಜಾರಾಯ್ತು, ಅದಕ್ಕೆ ಮಿಕ್ಸರ್ ಕಟ್ಸ್ಕೊಂಡೆ ಬಂದೆ. ಮಿಕ್ಸರ್ ಕಾಸು ಕೊಡ್ಲಾ? ನೀನ್ ಒಳ್ಳೆ ಚಿಕ್ಕ ಮಕ್ಕಳ ತರ ಮಾತಾಡ್ತೀಯಲ್ಲ ಬಾಬಾ, ಬುದ್ಧಿ ಇಲ್ದರ ಒಂಥರ. ನೋಡಿ ಅಣ್ಣ, ಹಿಂಗೆ ಉಲ್ಟಾ ಮಾತಾಡಿ ಅಮರ್ಸ್ತಾವನೆ. ರಾಜಣ್ಣ, ಈ ನನ್ ಮಗನ ಹೆಂಗ್ ಲಾಕ್ ಮಾಡ್ಕೊಂಡು ದುಡ್ಡು ಸುಲಿ ಮಾಡಿ ನೀನ್ ಕೊಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತದೆ. ಸುಮ್ಕಿರು, ನಾನಿನ್ ದಡ್ಡ. ಇದೇನ್ಲ ಇದು? ಮಿಕ್ಸರು. ಮಿಕ್ಸರ್ ಕಾಸು ಕೊಡು. ಇದು ಲಾಡು ಬದ್ಲಾಗಲ್ವಾ ತಗೊಂಡಿದ್ದು? ಲಾಡು ಕಾಸು ಕೊಡು. ಅದು ಮೈಸೂರು ಪಾಕ್ ಬದ್ಲಾಗಲ್ವಾ ತಗೊಂಡಿದ್ದು? ಮೈಸೂರು ಪಾಕ್ ಕಾಸು ಕೊಡು. ಮೈಸೂರು ಪಾಕ್ ನನ್ನ ಹತ್ರ ಇಲ್ಲ,